ನಾವು ಮಾಷಾಳ ಗ್ರಾಮದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಮೊನ್ನೆ ಒಂದು JM ಕೊರ್ಬ ಸಾಹೇಬ್ರ ಹೊಲದಲ್ಲಿ ಒಂದು ಕಾರ್ಯಕ್ರಮ ನಡೀತು 4ನೇ ತಾರೀಕು. ಅದು ಕಾರ್ಯಕ್ರಮ ಏನಪ್ಪ ಅಂದ್ರೆ ರೈತರ ಸ್ವಂತಿಕೆಯಿಂದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದು. ಆ ದಿವಸ ಶಾಸಕರಿಗೆ ಆಮಂತ್ರಣ ಕೊಟ್ಟಿದ್ದರು. ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಶಾಸಕರಿಗೆ. ಆದರೂ 3-3:30 ಗಂಟೆಗೆ ಶಾಸಕರು ಬಂದರು. ಬಂದ ತಕ್ಷಣ JM ಕೊರ್ಬ ಅವರು ಶಾಸಕರು ಬಂದು 10-15 ನಿಮಿಷಗಳಾದರೂ ತಮ್ಮ ಮನೆಯಿಂದ ತೆಳಗೆ ಏನೂ ಬರಲಿಲ್ಲ. ಯಾಕಂದ್ರೆ 85 ವರ್ಷದ ಒಂದು ಶಾಸಕರು ಬಂದಾರ, ಅವ್ರಿಗೆ ಮೇಲೆ ಬಾ ಅಂತೇಳಿ ಒಂದು ವಿಚಾರ ಹೇಳಿದ್ರು. ಅವರು ನಡೆಯೋಕ್ಕಾಗಲ್ಲ ಅಂತೇಳಿ ಅವರು ಅಲ್ಲೇ ವೇಟ್ ಮಾಡೋದು. ಆದರೂ ಅವರು ಒಂದು 10-15 ನಿಮಿಷ ನಂತರ ಬಂದರು. ಬಂದ ತಕ್ಷಣ JM ಕೊರ್ಬ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ತಮ್ಮ ಉದ್ದೇಶ ತಾವು ಏನೂ ಹೇಳಿಲ್ಲ, ಕೇಳಿಲ್ಲ. ಬರೇ ಅಳೋದಂದ್ರೆ ಅಳುವ ರಾಜಕಾರಣಿ ಎಂದು ಅದೇನೋ ಹೇಳ್ತಾರಲ್ಲ ಹಿರಿಯರು, ಅಳುವ ಗಂಡಸನ್ನು ನಂಬಾರದು, ಹೆಣ್ಣನ್ನು ನಂಬಾರದು ಅಂತೇಳಿ ಆ ವಿಚಾರದಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋದು ಹೇಳಬೇಕು, ಕೇಳಬೇಕು ಅನ್ನೋಂಥದ್ದು ವಿಚಾರ ಅವ್ರ ಬಲ್ಲಕ್ಕೆ ಏನೂ ಇಲ್ಲ. ಬರೀ ಲಿಂಗಾಯತರನ್ನು ತುಳಿಬೇಕು, ಲಿಂಗಾಯತರನ್ನು ಕಡೆಗಣಿಸಬೇಕು ಅನ್ನೋ ವಿಚಾರ ಅವರ ತಲೆಯಲ್ಲಿ ಭಾಳಷ್ಟಿದೆ. ಇದರ ಜ್ವಲಂತ ಉದಾಹರಣೆ ಅಂದ್ರೆ ಬದ್ದೊಂದು ಒಂದು ವಿಡಿಯೋ ತಾವು ಆಲ್ರೆಡಿ ನೋಡ್ಬೋದು. ಅದರಲ್ಲಿ ತಾವು ಏನು ಮಾತಾಡ್ಯಾರ ಏನಿಲ್ಲ ಅನ್ನೋಂಥದ್ದು. ಆದರೂ ಅವರು ಒಂದು ದೊಡ್ಡ ರಾಜಕಾರಣಿ ಅಲ್ಲ. ಏನಾದರೂ ಮಾಡಿದ್ರು ಎಲ್ಲ ರೈತರ ರಸ್ತೆಗಳು ತಮ್ಮದು ಹೊಲದು ಒಂದೇ ಸ್ವಂತಿಕೆ ಅಲ್ಲ. ಯಾಕಂದರೆ ಶಾಸಕರು ಕಳೆದ ಒಂದು 3 ತಿಂಗಳ ಹಿಂದೆ 80 ಲಕ್ಷ ರೂಪಾಯಿದು ಖರ್ಚಿಟ್ಟು ತಿರುಳಿಗೆ ಒಂದು ರಸ್ತೆ ಮಾಡಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಅವರು ಬೇಕಾದ್ರೆ ಈ ಸಲ ಜಾಸ್ತಿ ಮಳೆಯಾಗಿ ಎಲ್ಲ ರೈತರ ಹೊಲಗಳು ಹದಗೆಟ್ಟವೆ. ಎಲ್ಲರೂ ಒಂದೊಂದು ಮಾಡ್ಬೇಕಂತ ಶಾಸಕರು ಒಂದು ಹೇಳಿರ್ತಾರೆ. ಆದರೆ ಹೀಗೆ ಮಾಡಿರಿ ಅವಾಗೆ ಮಾಡಿರಿ ಅಂತ ಒತ್ತಾಯ ಮಾಡೋದು ಸರಿಯಲ್ಲ. ತನಗೆ ಬೇಕಾದ್ರೆ ತಾನು ದುನಿಯಾದ ದುಡ್ಡು ಲ್ಯಾಂಡರ್ ಮೇಲೆ ರೊಕ್ಕ ಕಳಿಸಿ ಅಂತ ಮಾಡ್ಕೋಬೋದು ರೈತರು ಹಿಡ್ಕೊಂಡು. ಅವ್ರಿಗೆ ಮಾಡಿರಿ ಇವ್ರಿಗೆ ಮಾಡಿರಿ ಅನ್ನೋದು ಸರಿಯಿಲ್ಲ. ಇವ JM ಕೊರ್ಬ ಇವನೇನಾದರೂ ದೊಡ್ಡ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಏನಾದರೂ ಲಿಂಗಾಯತರು ತುಳಿಬೇಕನ್ನೋ ವಿಚಾರದಿಂದ ಮಾತಾಡ್ತಾನೆ ಹೊರತಾಗಿ ಬೆಳಿಬೇಕು ಏನಾದರೂ ಮಾಡ್ಬೇಕು ಅನ್ನೋ ವಿಚಾರ ಇವುದಿಲ್ಲ. ಇನ್ನೊಂದು ಸರ್, ಅವ್ರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಇದ್ದೇವ್ರಿ ಸರ್. ಆ ಸಂದರ್ಭದೊಳಗೆ ಅವ್ರಿಗೆ ಏನಾದರೂ ಸಲಹೆಗಳನ್ನು ಕೊಟ್ಟರೆ? ಹೇಳಿದೆವು ಸರ್. ಶಾಸಕರಿಗೆ ರೋಡ್ ಕೇಳ್ದವ, ರೋಡ್ 80 ಲಕ್ಷ ರೂಪಾಯಿದು ಮಾಡಿರೋದು ನಾನೇ ಹೇಳಿದೆ. ಇದನ್ನ ಒಪ್ಕೊಂಡವ, ಅದಕ್ಕೆ ಮಾಡಿರಿ ಸರ್ 80 ಲಕ್ಷ ರೂಪಾಯಿ ಒಪ್ಕೋತೀನಿ. ಆದರೂ ಇನ್ನೊಂದು ರೋಡ್ ಬೇಡದವ. ರೈತರಿಗೆ ತಾನೇ ಕ್ರಿಯೇಟ್ ಮಾಡಿ ಎಬ್ಬಿಸಿ ಕುಂದಿಸ್ಯಾನ. ಅವನು ಹೊಲಕ್ಕೆ ದಾರಿ ಬೇಕಾಗ್ಯದ, ರೈತರಿಗೆ ಯಾರಿಗೆ ಬೇಕಾಗಿಲ್ಲ. ಇರಬೇಕು ಒಂದು 4-5 ಜನ ನಮ್ಮ ಶಂಕರಪ್ಪ ಹಳ್ಳಿಗಾಗಲಿ ಆ ದಾರಿ ಹೋಗೋರು ಯಾರಾಗಾದ್ರೂ ಕ್ರಿಯೇಟ್ ಮಾಡಿ ಎಬ್ಬಿಸಿ ಕೂಡ್ಸ್ಯಾನ. ಇರಲಿ, ಅವರು ಒಲ್ಲ ತಂದಿಲ್ಲ ಮಾಡ್ತಂದಿಲ್ಲ ಶಾಸಕರು. ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆ ಏನಾದರೂ. ಯಾಕಂದ್ರೆ ಈ ಸಲ ಮಳೆ ಜಾಸ್ತಿ ಬಂದು ಎಲ್ಲ ರೈತರು ಹದಗೆಟ್ಟ ರಸ್ತೆ ಎಲ್ಲ ಕಡೆ ಮಾಡ್ಬೇಕಾಗ್ತದೆ. ಒಬ್ಬರದೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕನಾಗಿ ನಂದೇ ಮಾಡ್ರಿ ಅಂದಕ್ರೆ ಜನಸಾಮಾನ್ಯರದ ಬಿಟ್ಟು ನಮ್ಮದೇ ಮಾಡೋಕೆ ಹೆಂಗೆ ಸಾಧ್ಯ ಸರ್ ಅದು? ಆದರೆ ಇಲ್ಲಿ ಅರುಣಗೌಡರ ಹೆಸರಿದ್ದು ಪ್ರಸ್ತಾಪ ಮಾಡೋ ಕಾರಣ ಏನು ಸರ್? ಸರ್, ರಾಜಕೀಯದೊಳಗೆ ಕುಟುಂಬ ರಾಜಕಾರಣಿ ಎಲ್ಲ ಕಡೆ ನಡೆದವ. ಕಾಂಗ್ರೆಸ್ನಲ್ಲಿ BJPಯಲ್ಲಿ JDS ಎಲ್ಲ ಕಡೆ ನಡೆದವ. ತಮ್ಮ ಮಕ್ಕಳನ್ನು ಬೆಳೆಸ್ಬೇಕು, ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಅವ್ರಿಗೆ ಇರೋದೆ. ಇವ ಏನಂತಾನ, ಅರುಣಗೌಡರಿಗೆ ಯಾಕೆ KKRDB ಅಧ್ಯಕ್ಷ ಕೊಡ್ತೀರಿ, ಅರುಣಗೌಡರಿಗೆ ಯಾಕೆ ವ್ಯವಸಾಯ ಸೊಸೈಟಿದು ಅಧ್ಯಕ್ಷ ಮಾಡ್ತೀರಿ, ಲಿಂಗಾಯತರಿಗೆ ಯಾಕೆ ಮಾಡ್ತೀರಿ ಅಂತ ಹಿಂಗೆ ಕೇಳ್ತಾನ. ಸರ್, ಮೆಜಾರಿಟಿ ಇರೋದು ತಾಲೂಕದಾಗ ಯಾರದಾರ ಆ ಥರ ನೋಡಿ ಮಾಡ್ಲಕತ್ತಾರ. ಅವ್ರೇನು ಬರೀ ಲಿಂಗಾಯತರಿಗೆ ಮಾಡಿಲ್ಲ, ಕೋಳಿ ಸಮಾಜ ಮಾಡ್ಯಾರ, ಆಲಮತ ಸಮಾಜದವ್ರಿಗೆ ಮಾಡ್ಯಾರ, ಮತ್ತು ಇನ್ನು ಮುಸ್ಲಿಂ ಸಮಾಜದವ್ರಿಗೆ ಮಾಡ್ಯಾರ. ಎಲ್ಲ ಸಮಾಜ ಹಿಡ್ಕೊಂಡು ಹೊಂಟಿರ್ತಾರೆ. ಶಾಸಕರಿಗೆ ಒಂದು ಬೆಲೆ ಅದ. ಹಿಂದಿನ ಹಿಸ್ಟ್ರಿ ತೆಗೆದು ನೋಡ್ಬೇಕಾದ್ರೆ ಪ್ರತಿಯೊಂದು ಸಮಾಜಕ್ಕೆ ZP ಮೆಂಬರ್ ಶಾಸಕರೇ ಮಾಡ್ಯಾರ, ಉಳಿಕಿದ ಯಾರೂ ಮಾಡಿಲ್ಲ. ಆ ಥರ ಇವ ಒಂದು ಏನೋ ವಿಚಾರ ಇಟ್ಕೊಂಡು ಜನರ ತಲೆಯಾಗ ಒಂದು ವಿಷ ಬೀಜ ಬಿತ್ತಲಕತ್ತನ ಹೊರತಾಗಿ ಒಂದು ಸಂಘಟನೆ ಇಲ್ಲ. ಮತ್ತು ಈಗ JM ಕೊರ್ಬ ಅವರು ನಿಮ್ಮ ಪಕ್ಷದವರೇ ಅದಾರ, ನಮ್ಮ ಕಾಂಗ್ರೆಸ್ ಪಕ್ಷದವರು. ಇದಕ್ಕೇನು ಹೇಳ್ತೀರಿ ಸರ್? ಸರ್, ಏನು ಪಕ್ಷದೊಳಗಿದ್ರು ಹೈಕಮಾಂಡ್ ಲೆವೆಲ್ ಹಿಡಿದು ಅದಾನವ. ಯಾಕಂದ್ರೆ ಹಿಂದುಳಿದ ಬರೋದು ಆಯೋಗದ ಉಪಾಧ್ಯಕ್ಷ ಮಾಡ್ಯಾರ ಅವರಿಗೆ. ಬಟ್ ಗ್ರಾಮದಲ್ಲಿ ಏನು ಸಂಘಟನೆ ಇಲ್ಲ. ಯಾವ ಗ್ರಾಮದ ಒಂದು ವ್ಯಕ್ತಿಗೆ ಏನಾರ ಹೇಳೋದು ಕೇಳೋದು ಮಾಡೋದು ಏನೂ ಇಲ್ಲ. ಒಂದು ಲೆಕ್ಕ ಬರೇ ಹೈ ಲೆವೆಲ್ ಮಾತಾಡ್ತಾರೆ. ಸಿದ್ದರಾಮಯ್ಯಂದು ಫಾಲೋವರ್ಸ್ ಅದನ್ನವ, ಒಪ್ಕೋತ ಇಲ್ಲನಲ್ಲ. ಆದರೆ ಲೋಕಲ್ ಏನೂ ಇಲ್ಲ. ಈ ಕೊನೆಯದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ ಸರ್, ಅವನು ಸರ್ ಇದು ವಿಧಾನಸಭೆ ಇಲೆಕ್ಷನ್ 2 ವರ್ಷ ಅದ. ಅವನು ಆಕಾಂಕ್ಷಿ ಅದನ್ನ ಆಲಿ ಬೇಡನಲ್ಲ, ಎಲ್ಲರೂ ಕೇಳಕ್ಕೆ ಹಾಕದ. ಬಟ್ ಹೀಗೆ ಒಂದೊಂದು ಸಮಾಜಕ್ಕೆ ಸೀಮಿತ ಇಟ್ಕೊಂಡು ಆಗಲ್ಲ. ಎಲ್ಲ ಸಮಾಜಕ್ಕೆ ತಗೊಂಡ್ರೆ ಎಲ್ಲರೂ ಅದಕ್ಕೆ ಸಾಧ್ಯ ಅದ.